ಗಂಡು ಮಕ್ಳಿಗೆ ರೆಡಿ ಆಗಕ್ಕೆ ಏನು ಬಾಳತ್ ಬೇಕನ 5 ನಿಮಿಷ. ಎಲ್ಲೇ ಹೊಂಟಂಗೈತಿ ತಯಾರಾಗ್ಯಾಳಿಕಿ. ಓ ಎಲ್ಲೋ ಹೊಂಟಾರ ನೋಡೋಣ. ಹೆಂಗ ಸೂಪರ್ ನೀವು ಬರ್ರಿ ಹೋಗುನ್. ಅಲ್ಲ ನೀ ಏನು ಸೀರೆ ಉಟ್ಕೊಂಡೆ ಬರ್ತೀಯಾ? ಆರಾಮ್ ಹೋಗು, ಬೇರೆ ಯಾವ್ದಾರು ಅರ್ಬಿ ಹಾಕೋ, ಏನಾಗೋದಿಲ್ಲ. ನನಗೂ ಸೀರೆ ಉಟ್ಕೊಳಕ್ ಇಷ್ಟ ಇಲ್ಲ, ಆದ್ರೆ ಏನ್ ಮಾಡ್ಬೇಕು, ಅತ್ತಿಯಾರ ಏನಾರ ಅಂತಾರ ಅಂತೇಳಿ ಉಟ್ಕೊಂಡೇನಿ. ಸ್ವಪ್ನ ಹೋಗು, ಬೇರೆ ಡ್ರೆಸ್ ಹಾಕೊಂಬ. ಅತ್ತಿಯಾರಿಗೆ ನೀವ ಹೇಳ್ಬೇಕು. ಹೇಳಕ್ ಏನೈತಿ, ನೀ ಹಾಕೊಂಬ. ಸ್ವಪ್ನ ಏನಾರ ಹೆಲ್ಪ್ ಮಾಡ್ಲಿ? ಬೇಡ ಬೇಡ, ಹೆಲ್ಪ್ ಏನು ಬೇಡ. ಅಯ್ಯೋ ಬೂಟರ ಹಾಕೊಳ್ಳಂತಡಿ ಅನ್ಕತ. ಹಂಗಾರ ನಾವು ಹೊರಗೆ ಬೂಟ್ ಹಾಕೋತಿರ್ತೇನೆ, ನೀ ಬಾ ರೆಡಿಯಾಗಿ. ಹಾ ಆತು. ಪರ್ಫೆಕ್ಟ್, ಚೆನ್ನಾಗೈತೆ. ಭಾಳ ದಿನ ಆಗಿತ್ತು ಈ ಥರ ಡ್ರೆಸ್ ಹಾಕೊಂಡು. ಯಪ್ಪ ದೇವ್ರೇ, ನಮ್ಮ ಅತ್ತಿ ಯಾಕೆ ಹಳೆ ಕಾಲದಕ್ಕೆ ಮಾಡ್ದಂಗೆ ಮಾಡ್ತಾಳೆ ಏನೋ. ಬರೀ ಸೀರೆ ಉಟ್ಕೋ ಸೀರೆ ಉಟ್ಕೋ ಸೀರೆ ಉಟ್ಕೋ ಅಂತಾರ. ಚೂಡಿದಾರ ಹಾಕೋಬೋದಪ್ಪ, ನನ್ನ ಕಡೆ ನೋಡಿದ್ರೆ ಹೆಚ್ಚಿಗೆ ಚೂಡಿದಾರ ಏನೂ ಇಲ್ಲ, ಬರೀ ಇಂಥ ಡ್ರೆಸ್ಸೇ ಅದಾವು. ಇರಲಿ ನೋಡೋಣ, ಏನು ಅನ್ನಲ್ಲ ಅಂತ ಅನ್ಕೊಂಡಿನಿ. ಏನು ಮಸ್ತ್ ರೆಡಿಯಾಗಿರಿ ಮೇಡಮ್ ಅವರೇ. ಛೇ, ಎಲ್ಲರೂ ಹೊಂಟ ಕರಿಬೇಕು ಬಂದಾಗ ಬಂದ್ಬಿಡ್ತೀನಿ ನೋಡು. ಏನು ನನಗೆ ಕರಿಬೇಕಂತೀಯ? ತಡಿ ಅತ್ತಿ ಮುಂದೆ ಹೇಳ್ತಾನೆ. ನೋಡು, ಟಾಂಗ್ ಕೊಟ್ಟು ಮಾತಾಡ್ತಾ ಇದ್ದಿ, ನಿನ್ನೆಯಿಂದ ನಾನು ನೋಡ್ತಾನೆ ಇದ್ದೀನಿ. ನೀ ಇಲ್ಲಿ ಯಾವ ಉದ್ದೇಶಕ್ಕೆ ಬಂದು ಏನು ಮಾತಾಡ್ತಿ ನನಗೆ ಅರ್ಥ ಆಗಲ್ಲ ಅಂತ ಏನು ತಿಳ್ಕೊಬೇಡ. ಏನು ಅತ್ತಿಯವ್ರ ಮುಂದೆ ಹೇಳ್ತೀನಿ ಹೇಳ್ಕೊ, ಅವ್ರ ಮುಂದೆ ನಾನು ನಿಂಗೆ ಏನು ಅನ್ನಲ್ಲ. ಹೇಳಿದಿ ಅಂದ್ರೆ ನನಗೆ ಅವ್ರ ಮುಂದೆನೂ ನಿನಗನ್ನಕ್ಕೆ ಅವಕಾಶ ಮಾಡಿಕೊಟ್ಟಂಗಕತಿ. ಒಳ್ಳೇದಾಗಲಿ, ಏನಂದಿ? ಆದರೂ ಕೇಳಾತಿ ಅಂತ ಹೇಳ್ತೀನಿ. ನಾನು ನನ್ನ ಗಂಡ ಆರಾಮಾಗಿ ಪ್ಯಾಟಿ ತಿರ್ಗಾಕೊಂತೀವಿ, ಡ್ರೆಸ್ ತೊಗೋಬೇಕಂತ ಮಾಡೇನಿ, ಡ್ರೆಸ್ ತೊಗೋತೀನಿ. ಹಾಗೆ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬರ್ಬೇಕಂತ ಮಾಡೇವಿ. ಒಟ್ಟು ಊಟ ಗೀಟ ಎಲ್ಲ ಅಲ್ಲೇ ಆಗ್ತೈತಿ. ಯಾಕೆ ಮುಖ ಸಪ್ಪಗಾತಲ್ಲ? ನನಗ್ಯಾಕೆ ಮುಖ ಸಪ್ಪಗಾಗ್ಬೇಕು? ನೀವಿಬ್ರು ಹೋದ್ರ ಹೌದಲ್ಲ, ಅದೇ ನಿನಗೆ ಯಾಕೆ ಸಪ್ಪಗಾಗ್ಬೇಕು ಮಕ್ಕ? ನನ್ನ ಗಂಡ ನಾನು ಇಬ್ರು ಹೋದ್ರೆ ಹೌದಿಲ್ಲ. ನಾನೇನು ನಿನ್ನ ಗಂಡನ ಜೊತೆ ಹೊಂಟಿಲ್ಲಲ್ಲ, ನನ್ನ ಗಂಡನ ಜೊತೆ ಹೊಂಟೇನಿ ಅಂದಮೇಲೆ ಯಾಕೆ ಮಕ್ಕ ಸಪ್ಪಗಾಗ್ಬೇಕು? ಅದೇ ಅಂತೀನಿ ನಾನು. ಅದ್ನೇನಷ್ಟು ಒತ್ತಿ 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 ಹೇಳತ್ತಿ. ಪ್ರೀತಮ್ಮ ಮಾವರ ಹಾಪ, ಇಟ್ಗಿ ಬಟ್ಟಿ ಕಡೆ ಹೋಗಿ ಬಾ ಅಂತ ಹೇಳಿದ್ದೆ ನಿನಗೆ. ಹೋಗಿಲ್ಲ ನಿನ್ನೆ ನೀನು? ಲೆಕ್ಕ ಕೊಟ್ಟನ ಇಲ್ಲ ಮ್ಯಾನೇಜರ್? ಅದು ಯಪ್ಪ ಹೋಗಿ ಬಾ ಅಂದಿದ್ದಿ, ಇಲ್ಲೇ ಹೊತ್ತಾಗ್ಬಿಡ್ತಪ್ಪ. ಹಂಗಾಗಿ ಆ ಕಡೆ ಹೋಗಕ್ಕಾಗಲಿಲ್ಲ. ಇವತ್ತು ಆಗಲ್ಲಪ್ಪ, ನಾಳೆ ಹೋಗಿ ಬರ್ಲಿಪ್ಪ. ಹಾ ಇವತ್ತ್ಯಾಕಾಗಲ್ಲ? ಇವತ್ತ ಹೋಗಿ ಬಾ, ಮೊದಲು ಕೆಲಸ ಆಮ್ಯಾಗೆಲ್ಲ. ನಾನು ಅಶ್ವಿನಿ ಒಂಚೂರು ಪ್ಯಾಟಿ ಕಡೆ ಹೊಂಟಿದ್ದೀವಪ್ಪ. ಪ್ಯಾಟಿಗೋಲ್ಲ ನಾಳೆ ಹೋಗು. ಹೌದು, ನಾ ಈಕಿನ ನೋಡೇ ಇಲ್ಲ ನೋಡು. ನೀ ಅದಕ್ಕೆ ಇಂಥ ಅರ್ಬಿ ಹಾಕೊಂಡು ನಿಂತಿ? ಹಾಕೊಲ್ ಬಿಡು, ಏನಾತ? ಅಲ್ಲನ ಈಕಿ ಬಾಜುಕ್ ಹಾಕೊಂಡು ನಿಂತಿರಕ್ಕಿ. ಅಕ್ಕಿಗೂ ಈಕಿಗೂ ವಯಸ್ಸಷ್ಟೇ. ಇನ್ನೂ ಹೇಳ್ಬೇಕಂದ್ರೆ ನಿಮ್ಮ ಅಣ್ಣನ ಮಗಳ ಇನ್ನು ಈಕಿಗಿಂತ 2 ವರ್ಷ ದೊಡ್ಡಕದಾಳ. ಹಾಕೊಲ್ ಬಿಡು, ಅದ್ರಾಗ ಏನೈತಿ? ಈಗೆಲ್ಲ ಯಾರು 24 ಗಂಟೆ ಸೀರೆ ಉಟ್ಕೊಂಡು ಕುಂದಿರ್ತಾರ? ಹಾಕೋಲಿ, ಅವ್ರಿಗೆ ಯಾವ್ದು ಗಾಂವ್ ಆಕೈತಿ ಅದನ್ನ ಹಾಕೋಲಿ. ಸಣ್ಣ ವಯಸ್ಸೈತಿ, ಹಾಕೊಂಡು ಅಡ್ಡಾಡ್ಬಾಳ್ ಹಾಕ್ಬಿಡು. ನೀವು ಸ್ವಲ್ಪ ಸುಮ್ಮನೆ ಇರ್ತೀರನ? ಎಲ್ಲದಕ್ಕೂ ನಡಕ್ ಬರ್ಬೇಡ್ರಿ. ಅಕ್ಕಿ ಯಾಕೆ ಹಾಕೋಬೇಕಿಂತವೆಲ್ಲ ಮದುವೆ ಆಗೈತಿ, ಅಕ್ಕಿಗೆ ಇನ್ನೂ ಮದುವೆ ಆಗಿಲ್ಲ. ನಿಮ್ಮ ಅಣ್ಣನ ಮಗಳಿಗೆ ಮದುವೆ ಆಗಿದ್ರು, ಈ ಮನಿ ಸೊಸೆಯಾಗಿ ಬಂದಿದ್ರು, ಅಕ್ಕಿನೂ ಹಾಕೊಂತಿದ್ಲು. ಅವಾಗ ಏನ್ ಬ್ಯಾಡ ಅಂತಿದ್ದೇನ? ಒಬ್ರಿಗೊಂದು ಆಗ್ಬಾರ್ದು. ಏನು ಹಾಕೋಲಿ, ಏನಾಗೋದಲ್ಲ, ಸುಮ್ನಿರು. ನೀನ್ ಹಾಕೊಳಮ್ಮ ಇಂಥ ಅರ್ವಿ, ಏನಾಗೋದಿಲ್ಲ. ಇಷ್ಟಕ್ಕೂ ಅವೇನು ಅಸಹ್ಯಾಗಿ ಏನಿಲ್ಲಲ್ಲ. ಸರಿ ಸರಿ, ನೀವು ಹೋಗಿ ಬಾ ಇವತ್ತು ಇಟ್ಗಿ ಫ್ಯಾಕ್ಟ್ರಿ ಕಡೆ. ಹಾ ಆತು ಬೇ, ಬ್ಯಾಡ್ತೋ ಮಾರ್ಕೆಟ್ ಕೊಂಟಿ ಅಂದೆಲ್ಲ ಹೋಗು, ನಾನು ಹೋಗಿ ಬರ್ತೇನೆ ಇವತ್ತಲ್ಲೇ. ಏನು? ಹ್ಞೂಪ್ಪ ಸರಿ. ಅಲ್ಲ, ಅವನು ಜವಾಬ್ದಾರಿ ತಗೋಲಿ ತಡ್ರಿ. ಇರ್ಲಿ ಹೊಂಟಾನ ಹೋಗ್ವಲ್ಲಕ್ಕ, ನಾಳೆ ಹೋಗ್ಪಾ. ಏನ ಇವತ್ತು ನಾ ಹೋಗಿ ಬರ್ತೇನೆ. ಸರಿಪ್ಪ. ಹೌದು, ಈಗೇನು ಅವಸರ ಇತ್ತು ಪ್ಯಾಟಿಗೆ ಹೋಗೋದು? ಅದು ನಾನು ಮತ್ತೆ ಸ್ವಪ್ನ ಇಬ್ರು ಸ್ವಿಟ್ಜರ್ಲ್ಯಾಂಡಿಗೆ ಹೋಗ್ಬೇಕಂತ ತೀರ್ಮಾನ ಮಾಡ್ಕೊಂಡಿವಿ. ಅದಕ್ಕೆ ಅಲ್ಲಿ ಹಾಕೊಳಕ್ಕೆ ಅರ್ಬಿ ಅದು ಏನೂ ಇಲ್ಲ ಅಂದ್ಲ. ನನಗೂ ಕೆಲವು ಸ್ವಿಟ್ರ್ ಅದು ಕೈಗೆ ಹಾಕೊಳ್ಳೋ ಗ್ಲೌಸ್ ಅಲ್ಲಿ ತಂಡಿ ಭಾಳ ಅಂತ, ಅದಕ್ಕೆ ಸ್ವಲ್ಪ ಅವೆಲ್ಲ ಬೇಕಾಗಿತ್ತು. ನಾನು ತೊಗೊಳೋದಿತ್ತಲ್ಲ, ಆಕಿನೂ ತೊಗೊಳೋದಿತ್ತು. ಅದಕ್ಕೆ ಇಬ್ರು ಹೋಗ್ಬರ ನಡಿ ಅಂತ ಹೊಂಟಿದ್ವಿ ಅಷ್ಟೇ. ಓ ಹೌದಾ, ಹೋಗಿ ಬರ್ರಿಪ್ಪ, ಹೋಗಿ ಬರ್ರಿ. ಅವು ಏನು ನೋಡಿ ತೊಗೊಳೋ ಒಮ್ಮೆ ತೊಗೊಂಡು ಬರ್ರಿ. 20 ಸಲ ಮಾರ್ಕೆಟಿಗೆ ಮನೆಗೆ ಅಡ್ಡಾಡ್ಬೇಡ್ರಿ. ಏನೋ ಹೋಗಿ ಬರ್ರಿ. ಸ್ವಿಟ್ಜರ್ಲ್ಯಾಂಡಿಗೆ ಹೋಗುದಾತ ನಿಂದಂಗಾರ ನೋಡು. ಮತ್ತೆ ಯಾವ್ಯಾವ ಊರಿಗೆ ಹೋಗಿ ಪ್ಲಾನ್ ಮಾಡ್ಕೋ. ಒಂದು 4 ದಿನ ಹೋಗಿ ಬರ್ರಿಪ್ಪ, ಭಾಳ ದಿನ ಹೋಗಾಕೋಬಿಡ್ರಿ. ಹಾ ಆತ್ಪ. ಅದು ಅಪ್ಪ, ನಾನು ಬರ್ಬೇಕಿತ್ತಲ್ಲ ಒಟ್ಟು ಮಾರ್ಕೆಟ್ಗೆ. ನನಗೂ ಒಂದು ಸ್ವಲ್ಪ ತಗೊಳ್ಳೋದಿತ್ತಲ್ಲೇ. ಅಲ್ಲಲ್ಲಿ ಅವ್ರಿಬ್ರು ಗಂಡ ಅಂತ ನಿಂದೇನೈತಿ ಕೆಲಸ? ಅಲ್ರಿ, ಕಾರ್ನಾಗ ಕುಂದಿರ್ತೇನೆ. ಗಂಡ ಎಂತೇನು ಹನಿಮನಿ ಹೊಂಟೇನೆ ಅಂತ ಹೇಳಿದ್ದೇನೆ. ಅವ್ರ ಊರು ಹೊಂಟ್ರೆ ನಾಳೆ ಇಬ್ಬರು ಹೋಗ್ಲಪ್ಪ, ಯಾರು ಬೇಡ ಅಂದ್ರು. ನನ್ನ ಒಂಚೂರು ಮಾರ್ಕೆಟ್ನಾಗ ಕೆಲಸ ಇತ್ತಲ್ಲ, ಅದಕ್ಕೆ ಹೇಳಿದೆ. ಅದು ನಾವು ಬೈಕ್ನಾಗ ಹೊಂಟಿದ್ವಿ. ಹಾ ಹೋಗ್ಬರ್ರಿ ಇಬ್ರು ಹೋಗ್ಬರ್ರಿ, ಹೊತ್ತಕತ್ ಹೋಗ್ಬರ್ರಿ. ಮಾಮ, ನನಗೂ ಹುಬ್ಬಳ್ಳಿ ಪ್ಯಾಟಿನೇ ನೋಡಿಲ್ಲ, ಸ್ವಲ್ಪ ನಾನು ತೊಗೊಳೋದಿತ್ತು. ಬರ್ಲೆ, 1-2 ಜೊತೆ ಡ್ರೆಸ್ ತೊಗೋಬೇಕಿತ್ತು ಮಾಮ. ಅದಕ್ಕೆ ಹಿಂಗೆ ಮಾಡ್ರಿ,
ಹೆಂಗಿದ್ರು ಅತ್ತಿಯವರು ಏನೋ ತಗೋಬೇಕಿತ್ತಂತ ಪೇಟ್ಯಾಗ. ಅತ್ತಿಯವರು ಮತ್ತೆ ನೀವು ಇಬ್ರು ಆರಾಮಾಗಿ ಜೊತೆಗೆ ಹೋಗಿ ಬರ್ರಿ. ಏನ್ ತಗೊಳ್ಳೋದೈತಲ್ಲ ತಗೋರಿ ನೀವು. ಅಂದ್ರೆ ಅತ್ತಿಯವರು ನಿಮ್ಗೆ ಒಳ್ಳೆ ಚಲೋ ಸೆಲೆಕ್ಟ್ ಮಾಡ್ತಾರ. ಆಮೇಲೆ ಈ ಹೆಣ್ಮಕ್ಳು ಹೋದ್ರೆ ಟೆನ್ಷನ್ ಇರಲ್ಲ, ಭಾಳತ್ತನ ನಿಂತಾದ್ರೂ ತಗೋಬೋದು. ಇವ್ರ ಜೊತೆಗೆ ಹೋದ್ರೆ ಇವ್ರು ಅಲ್ಲೇ ನನಗೆ ತಗೊಳಕ್ ಬಿಡ್ತಾರೋ ಇಲ್ಲ ಗೊತ್ತಿಲ್ಲ, ಅವಸರ ಮಾಡ್ತಾರ. ಸರಿ ನೀವಿಬ್ರು ಹೋಗ್ಬರ್ರಿ ಇನ್ನೊಂದ್ಸಲ. ಈಗ ನಾವು ಹೋಗ್ಬರ್ತೇವೆ ಬೈಕ್ನಾಗ. ಅರಿ ಬರ್ರಿ ಬರ್ರಿ ಅತ್ತಿಯವರು ನೀವು ಹೋಗ್ಬರ್ರಿ ಆರಾಮಾಗಿ. ಹೌದು ಗಂಡ ಹೆಂಡತಿ ನಡಕ್ಕೆ ನಿಂದೇನು ಕೆಲಸ ಅಲ್ಲಿ? ಆರಾಮ್ ಮನೆಯಾಗಿರೋ ಈಕಿನ. ಸರಿ ಅತ್ತಿಯರ ಹೋಗ್ಬರ್ಲಿ ರೀ. ಹಂಗಾರ ಮಾವಾರ ಹೋಗ್ಬರ್ತೇನೆ ರೀ. ಊಟ ಮಾಡ್ದೇನ್ವಾ? ಹ್ಞೂ ಮಾವ ಮಾಡಿದೆ. ಸರಿ ನಾ ಒಂಚೂರು ಫ್ಯಾಕ್ಟ್ರಿ ಕಡೆ ಹೋಗ್ಬರ್ತೇನೆ ಐಕಿನ. ಅತ್ತಿ ನಾವೆಲ್ಲ ಇಲ್ಲಿ ಇರಾಕ ನಾ ಹೋಗ್ತೇನೆ. ಯಾಕ ಮತ್ತಿನೇನು ಇದನ್ನೇ ನೋಡಕ್ ಬಂದೇನೇನು ನಾನಿಲ್ಲಿ? ಮಾಮ ಒಂದು ಈಟ್ ನಮ್ಮ ಕಡೆ ತಿರ್ಗಲ್ಲ, ಒಂದು ಸ್ವಲ್ಪ ಮಾತಾಡೋಲ್ಲ. ನನಗೇನು ಹರ್ಕತ್ ಬಿದ್ದಿಲ್ಲ ಬಿಡು, ಹೋಗ್ಲಿ ಬೇಡ, ನಂಗೆ ಇಷ್ಟನೂ ಇಲ್ಲ, ಬೇಡ ತಗ. ನಾನು ಮದುವೆಯಾಗ ಹುಡುಗ ಇನ್ನೊಬ್ಬಕಿನ ಇಷ್ಟಪಟ್ಟು ಆಕಿನ ಮದುವೆ ಮಾಡ್ಕೊಂಡು ಆಮೇಲೆ ನನ್ನ ಮದುವೆ ಮಾಡ್ಕೊಳ್ಳೋದನ? ನಂಗೆ ಬೇಡ. ಆಕಿ ನನಗಿಷ್ಟ ಇಲ್ಲ. ನನಗೆ ಆಸ್ತಿ ಅಂತಸ್ತು ಘನತೆ ಗೌರವ ನನ್ನ ಸೊಸಿ ನೀನೇ ಆಗ್ಬೇಕಂತ ನನ್ನ ತಲೆಯಾಗಿರೋದು. ಆಕಿ ನೋಡಿದ್ರೆ ನನ್ನ ಮೈ ಉರಿತೈತಿ. ಸುಮ್ಮನೆ ಬಾಯಿ ಮುಚ್ಕೊಂಡು ಹೊಂಟೇನಿ. ಏನು ನೀ ತಲೆ ಕೆಡಿಸ್ಕೋಬೇಡ, ಸುಮ್ಮನಿರು. ನನಗೆ ಗೊತ್ತೈತಿ ಅವ ಹೆಂಗೆ ನಿನ್ನ ಕಡೆ ತಿರುಗಿ ನೋಡೋಂಗೆ ನಾ ಮಾಡ್ಬೇಕಂತೇಳಿ. ತಲೆ ಕೆಡಿಸ್ಕೋಬೇಡ ನೀ, ಸುಮ್ಮನಿರು. ಏನು ದೊಡ್ಡ ಇದು ಅಲ್ಲಕ್ಕಿ. ಆದ್ರೆ ಆಕಿ ತಲೆ ಒಳಗೆ ಅವ್ರು ಬಂದು ನೋಡಿ ನೀನು ಹೆಂಗೆ ತುಂಬೇಳ. ರಿಜಿಸ್ಟರ್ ಮ್ಯಾರೇಜ್ ಆಗ್ಬೇಕಂತ. ರಿಜಿಸ್ಟರ್ ಮ್ಯಾರೇಜ್ ಮಾಡ್ತೀನಿ. ರಿಜಿಸ್ಟರ್ ಆಗಕ್ಕೆ ಬಿಡಲ್ಲ. ಇದನ್ನು ಮೊದಲು ಮುರಿಬೇಕಂತ ನಾ ಯೋಚನೆ ಮಾಡತ್ತೀನಿ. ರಿಜಿಸ್ಟರ್ ಮ್ಯಾರೇಜ್ ಆಗಕ್ಕೆ ನಾ ಯಾಕೆ ಬಿಡ್ತೀನಿ? ಇವ್ರನ್ನ ಹನಿಮೂನ್ಗಲ್ಲ ಮಾರ್ಕೆಟಿಗೆ ಹೋಗಕ್ಕೆ ಬಿಟ್ಟಿದ್ದೇ ಹೆಚ್ಚು. ಇವತ್ತು ಇವ್ರ ಪ್ಯಾಟಿಗೆ ಹೋಗಾರಂತ ನಂಗೆ ನಿನ್ನೆ ಗೊತ್ತಾಗಿದ್ರೆ ಇವ್ರನ್ನ ಇವತ್ತು ಹೋಗ್ಲಾರ್ದಂಗೆ ಮಾಡ್ತಿದ್ದೆ. ಇರಲಿ ಸ್ವಿಟ್ಜರ್ಲ್ಯಾಂಡಿಗೆ ಹೋಗಾರ ಅಂತೇಳಿ ಗೊತ್ತಾತಲ್ಲ. ಹೋಗ್ಲಿ ಇವ್ರು ಅದೇ ಅಲ್ಲಿ ಹೋಗಾರ, ನಾನು ನೋಡ್ತೇನೆ. ಅತ್ತಿ ಅವ್ರು ಮಾತ್ರ ಹೋಗ್ಬಾರ್ದು ಅಷ್ಟೇ. ಅವ್ರು ಹೋದ್ರಂದ್ರೆ ನಂಗೆ ಭಾಳ ಬೇಜಾರಾಕೈತಿ. ತಲೆ ಕೆಡಿಸ್ಕೊಬೇಡ ಮಗಳ, ಅಕ್ಕಿನ ಹೋಗಕ್ಕೆ ನಾ ಯಾಕೆ ಬಿಡ್ತೇನೆ. ಪಾಪ ನನ್ನ ಸೊಸಿಗೆ ಎಷ್ಟು ಬೇಜಾರಾಗೈತೆ ನೋಡು. ಇಂಥ ಬಂಗಾರದಂಥ ಸೊಸಿನ ಬಿಟ್ಟು ಇಕ್ಕಿನ ಸೊಸಿ ಅನ್ನೋ ಪರಿಸ್ಥಿತಿ ನಂದು. ಮೊನ್ನೆ ನೀನು ಹೆಂಡತಿ ಏನಂದ್ಲು ಗೊತ್ತನ? ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡೋನ್ರಿ ಅತ್ಯಾರ ಅಂತ. ಅದ್ರಾಗ ಏನು ತಪ್ಪೈತಿ ಬೇ? ಅಂದ್ರೆ ನಾ ಕೆಟ್ಟದ್ದು ಮಾತಾಡ್ತಿದ್ನೇನ? ನೋಡ ಹೆಂಗೈತಿ ಗಂಡ ಹೆಂಡತಿ ಮನಸ್ನ್ಯಾಗ. ಯವ್ವ ಯಾ ನಕ್ಷತ್ರದಾಗ ಹುಟ್ಟಿಬೇವ? ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡೋಣ ಅನ್ನೋದು ಒಂದು ಪದ್ಧತಿ. ಅದಕ್ಕೆ ಆಕಿ ಕೆಟ್ಟದಾಗಿ ಅಂದ್ಲಂತ ಯಾಕೆ ತಿಳ್ಕೊಂತಿ? ಬಸ್ಸು ನೀ ಏನ್ ನಿನ್ ಹೆಂಡತಿ ಏನ್ ಮಾಡಿದ್ರು ಒಪ್ಕೊಳಂಗಲ್ಲ. ಹೋಲ್ ಬಿಟ್ಬಿಡಪ್ಪ, ಹೋಲತ್ತಾಗ. ಅಲ್ಲ ನೀವು ಅಕ್ಕ ತಂಗಿ ಏನಾರ ಅಡ್ಕಸ್ಬಿ ನಕ್ಷತ್ರದಾಗ ಹುಟ್ಟಿರ್ರಿ ನೀವು? ಯಾಕ್ರಿ ಅದೇನ ಅಂತಾರಲ್ಲ ಅಶ್ವಿನಿ ನಕ್ಷತ್ರ ಗೊತ್ತೈತಿ, ಇದೇ ಆದ್ರಿ ಅಡಕಸ್ಬಿ ನಕ್ಷತ್ರ. ಅದು ನಿಮ್ಮಂತ ಎಡಬಿಡಂಗಿಗಳು ಹುಟ್ಟಾಕಂತೇಳಿ ಇರ್ತಾವ. ಅಲ್ಲ ನೀವೇನು ಮನುಷ್ಯರಿಗೆ ಜಮಾ ಆದಿರಿಲ್ಲ, ಏನು ಕತ್ತಿಗಿತ್ತಿಗೆ ಜಮಾ ಆದಿರಿ ಅಂತ ನಾನು ಅಲ್ಲಲ್ರಿ. ಅದು ಏನಾತ ಎಳ್ಳು ಬೆಲ್ಲ ತಿಂದು ನನಗೂ ಅಂದ್ಲಪ್ಪ ಹಂಗಂತ ನಾನು ಕೆಟ್ಟದ್ ಮಾತಾಡ್ತೇನೆ. ನನಗೆ ಅನ್ನಕ್ಕೆ ಸಾಧ್ಯನೇ ಇಲ್ಲ. ಆದ್ರೂ ಅದು ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡೋದು ಸಂಕ್ರಾಂತಿ ಹಬ್ಬದ ವಿಶೇಷತೆ. ಅದನ್ನ ಅಂದ ಕೊಡ್ತಾರೆ ಎಲ್ಲಾರು ಆತಿಲ್ಲ. ಯಾಕಂದ್ರೆ ಕೆಟ್ಟದ್ದನ್ನ ಕಹಿ ಮನಸ್ಸು ಒಳಗಿರುವಂತ ನೋವು ಈ ಸಂಕಟ ಎಲ್ಲದನ್ನು ಮರ್ತು ನಾವು ಒಂದು ಒಳ್ಳೆ ರೀತಿ ಒಳಗೆ ಜೀವನ ಸಾಗಿಸ್ಕೊಂಡು ಹೋಗುನು, ಇನ್ಮೇಲೆ ಎಲ್ಲಾರು ಕೊಟ್ಟು ಒಳ್ಳೇದಾಗಿರುನು ಅನ್ನೋದೇ ಅದ್ರ ಒಂದು ತಾತ್ಪರ್ಯ. ಹರಕ್ ನಾಯಿ ಒದರ್ತಿಯಲ್ಲ, ನಾಯಿ ಅಂತಕ್ಕೆ ನಾಯಿಗೆ ಹುಟ್ಟಿಕಿಟ್ಟಿಯನ್ನ ನಿನ್ನ ಅವನು ಹೆರ್ದವಳ ಮತ್ತೆ ನನ್ನ ಬಾಯಿಗೆ ಯಾಕೆ ತರಿಸ್ತೀಯ ನಿನ್ನ ಅವನ ಅಗ್ದಕ್ಕೆ? ಯಪ್ಪ ಹೋಲ್ಬಿಡಪ್ಪ ತಗಿ, ಏನ್ ಇವ್ರು ಕೂಟ ತಗ. ಈಗ ಯವ್ವ ಎದಕ್ ಬರಕ್ ಹೇಳಿದಿ ಹೇಳ? ಇವತ್ತೊಂದಿನ ಸುಟಿ ಮಾಡೇನೆ, ಆರಾಮ್ ಇರ್ಬೇಕಂದ್ರೆ ನಿಮ್ದು ಕಿರಿಕಿರಿ ಕೇಳೋದಾಕತ್ತವ ನನಗತ್ತದ. ಏನ್ ಹೇಳೀಗ? ಹೇಳ್ಬೇ ಏನ್ರ ತರ್ಬೇಕಿತ್ತ? ಏನು ತರದು ಬೇಡ ಲಡ್ದು, ಏನು ತರದು ಬೇಡ. ಅಲ್ಲ ಈಗೇನು ಅಲ್ಲೇ ಇರೋನ ಇಲ್ಲಿ ಬರೋನ? ಮತ್ತ ಆಡಿದ್ದಾಡ ಕಿಸ್ಬಾಯ್ದಾಸ್ ಅಂತ ಅದನ್ನ ಕೇಳ್ತೀವ ನೀನ್ ಅತ್ತಾಗ. ಅಲ್ಲೇ ಇರೋನ ಇಲ್ಲಿ ಬರೋಣ ಅಂತಂದ್ರೆ ಏನದ ಅರ್ಥ ಹೇಳಾಕತ್ತಿಲ್ಲ? ಇನ್ನೊಂದ್ 3 ತಿಂಗಳು ಆಕಿ ನಾನು ಇಬ್ರು ಜೊತೆಗೆ ಬರ್ತೇವೆ, ಸುಮ್ನಿರ್ನಿ. ನನಗೆ ನನ್ನ ಮಕ್ಳು ಬಿಟ್ಟು ಇರೋಕ್ಕಾಗಲ್ಲ, ದಿನ ಒಂದ್ ಕಲ್ ಹೋಗೋಕ್ಕಾಗಲ್ಲ, ನನ್ನ ಬಾಜುಕ್ ನನ್ನ ಮಕ್ಳು ಇರ್ಬೇಕು. ಹಂಗಂತೇಳಿ ಈಗ ಆಕಿನ ಕರ್ಕೊಂಬರಕ್ಕೂ ಆಗಲ್ಲ, ಬಾಣೆತನ ಆಗ್ಬೇಕು ಇನ್ನೂ ಹಾಕಿದೆ. ಹಂಗಂತೇಳಿ ನನಗೆ ಆಕಿನ ಬಿಟ್ಟು ಬರೋಕ್ಕಾಗಲ್ಲ. ನನಗೆ ಈಗ ಆಕೆ ಜೊತೆಗೆ ಇರ್ತೇನೆ. ಅದು ಒಂದು 3 ತಿಂಗಳು ಬರ್ತೇನೆ ತಗೋಣ. ಎಲ್ಲಿ ಹೋಗ್ತೇನೆ? ಇದ್ದೂರಾಗದೇವಿ 10 ಹೊಂಟ್ರು ಒಬ್ರು ಮಕ್ಕ ಒಬ್ರು ನೋಡ್ತೀವಿ, ಆದ್ರೂ ಸಮಾಧಾನ ಇಲ್ಲ ನೋಡುವ ನಿನಗೆ. ಆತ್ ತಗೋ, ನಿಂಗೆ ತಿಳ್ದಂಗೆ ಮಾಡು. ಏನು ಮಾತಿಗೆ ಮರ್ಯಾದಿಲ್ಲ ಅಂದಮೇಲೆ ಯಾಕೆ ಸುಮ್ಮನೆ ನಾವು ಇದು ಮಾಡ್ಬೇಕು? ತಿಳ್ದಂಗೆ ಮಾಡ್ಕೊ ಹೋರಿ. ಊಟ ಮಾಡ್ಬಾ. ಇಲ್ಬೇ ಅಲ್ಲೇ ಹೋಗ್ಕನಿ. ಅಲ್ಲೇ ಹೋಗ್ಕನಿ ಯಾಕ? ಅದು ಅತ್ತಿಯರಿಗೆ ಹೇಳಿದ್ನ್ಯಾ ಇವತ್ತು ಇದು ಮಾಡಂತೇಳಿ ಅಡಿಗೆ ಅಕ್ಕಿ ರೊಟ್ಟಿ ಬಿಸಿಯದು, ಕೋಳಿ ಸಾರು, ಆಮ್ಯಾಗ ಇದು ಏನದು ತತ್ತಿ ಪಲ್ಯ ಅದು ಮಾಡ್ಯಾರಂತ. ಅಲ್ಲೇ ಹೋಗ್ಕನಿ, ಮಸ್ತ್ ಉಂಡು ಬಂದ್ಬಿಡ್ತೀನಿ. ಯವ್ವ ನಾವಲ್ಲಿ ತಗ ವಾರಲ್ಲ ದಿನ ಅಲ್ಲ ಏನಂಗ ನಿಂತು ಬಿಡ್ತಾವ ದೈ ಅಂತೇಳಿ ತಿನ್ಸೆಟಿಗೆ ಹೋಗಿ. ಹಂಗ ನಿನಗೆ ಅದ ಅತ್ತಿ ಮನೆ ಕೋಳಿ ಸಾರು ರುಚಿ ಹತ್ತತ್ ನಿನಗೆ, ನಮ್ಮ ಮನೆಯಂದು ರುಚಿ ಹತ್ತುದಿಲ್ಲ ನಿನಗೆ. ಯಾಕಂದ್ರೆ ಹಂಗೆ ಮಾಡಿ ಬುಟ್ಟಿಗೆ ಹಾಕ್ಕೊಂಡಾರ ಅವ್ರು, ಏನು ಮಾಡೋಕ್ಕಾಗೋದಿಲ್ಲ. ಯಪ್ಪ ದೇವ್ರ. ಬಸ್ಸು
ನನ್ಗೆ ಇಲ್ಲೆಲ್ಲರ ಒಂದು ಕೆಲಸ ಇದ್ರೆ ನೋಡಪ್ಪ ಮನ್ಯಾಗ ಕುಂದ್ರ ಕೆಟ್ಟ ಬ್ಯಾಸರಾಗಿ ಹೋಗತ್ತ. ಈ APMCಯಾಗ ಈ ಚೀಲಕ್ ನಂಬರ್ ಬರೀದು ಲೆಕ್ಕ ಪಕ್ಕ ಬರೀದು ಈ ತೆಂಗಿನಕಾಯಿ ಅಂಗಡಿಯಾಗ ಏನಾರು ಇರ್ತದ ನೋಡು. ಎದಕ್ ಬೇಕಪ್ಪ ಈ ವಯಸ್ಸಿಗೆ? ಅಲ್ರಿ ದುಡ್ದಿಷ್ಟು ದೊಡ್ಡ ಮನಿ ಕಟ್ಟಿರಿ, ಮತ್ತೇನ ಇನ್ನು ದುಡ್ದು ಏನ್ ಮಾಡ್ಬೇಕಂತ ಮಾಡಿರಿ? ವಿಚಿತ್ರಪ್ಪ ನಿಮ್ದರ ಆತಾಗ ಇರೋ ಒಬ್ಬ ಮಗಗ ಆ ಸಾಕಲ್ಲನ ಇಂತ ಮನಿ ನೋಡ್ಕೊಂತಾರ ತಗೋರಿ. ಹೌದ ನಂಗ ಈಗ ನೀವು ಮತ್ತೆ ದುಡ್ದು ಯಾರನ್ನ ಸಾಕ್ಬೇಕಾಗೈತಿ? ತಣ್ಣಗ್ ಮನೆ ಬಿದ್ದಾಡ್ರಿ. ಹಂಗಲ್ಲಪ್ಪ, ಸುಮ್ಮನಿರ್ಲೆ. ಒಂದು ಏನಾರು ಕೆಲಸ ಮಾಡ್ಬೇಕು ಮನ್ಯಾಗ ಕುಂತ್ 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 ಬೇಜಾರಾಕತ್ತಾಗ. ಈಗ ಅಲ್ಲೇ ಯಾರ್ದಾರ ಮನಿ ಬಾಜುಕ್ ಹೋಗಿ ಅಲ್ಲೇ ಇಲ್ಲೇ ಗುಡಿ ಬಗಲ್ದಾಗ ಮಾತಾಡ್ಕೊಂತ ಕುಂದ್ರಬೇಕಟ್ಟೆ. ಅದಕ್ಕೆ ಸುಮ್ಮನೆ ಇಂಥವೇನ್ರ ಕೆಲಸ ನೋಡ್ಕೊಂಡ್ರ ಮಾಡ್ಬೋದಲ್ಲ ಅಂತ ಅಷ್ಟೇ, ಮತ್ತೇನಿಲ್ಲ. ನೋಡ್ಬಿಡು ಅಂತೇನೆ ನಾ ಒಂದು APMCಯಾಗ ಯಾವ್ದಾರ ಒಂದು ಚಲೋದು ಅಂತೇನೆ ನಾನು. ಅಲ್ಪ ನಿಮ್ಮ ವಯಸ್ಸ ಈಗ ಮತ್ತೆ ಕುಂತು ಉಣ್ಣುದು ಆರಾಮ, ಗುಡಿ ಬಾಗ್ಲಕ್ಕೆ ಹೋಗು, ಅಲ್ಲೇ ಚಕ್ಕ ಅದು ಆಡ್ತಿರ್ತಾರ ಇವರು ಗೌಡ್ರು, ಅವರು ಇವರು ಮಲ್ಲೇಶಣ್ಣರ ಅವರು ಪುರ್ಸತ್ ಸಿಕ್ಕಾಗ ಆಡ್ತಿರ್ತಾರಲ್ಲ, ಅವಾಗ ಅವ್ರ ಜೊತೆ ಕುತ್ಕೊಂಡು ಆಡ್ರಿ. ಹಂಗಾರೆ ನಿಮಗೆ ಬ್ಯಾಸರ ಆದ್ರೆ ಹಿಂಗೆ ಮಾಡಪ್ಪ, ಮಲ್ಲೇಶ್ ಮಾಮಾರ್ ಹೋಗ್ತಾರಲ್ಲ ಮಾವಾರ, ಅವ್ರ ಜೊತೆಗೆ ಹೋಗ್ಪ. ನೀ ಏನು ಕೆಲಸ ಮಾಡ್ಲಿಕ್ಕಟ್ಟತ್ತ ಜೊತೆಗೆ ಹಿಂಗೆ ಹೋಗಿ ಹಿಂಗೆ ಅಡ್ಡಾಡ್ಕೊಂಡು ಒಂಚೂರು ಹೊಲ್ದಾಗ ಅಲ್ಲಿ ಕುಂತು ನಿಂತು ಬಂದ್ರೆ ನಿಂಗೆ ಬ್ಯಾಸರ ಕಳಿತೈತಿ. ಅದಕ್ಕೆ ಹೇಳಿದೆ. ಯಾಕಪ್ಪ ನಿಮ್ಮ ಅಪ್ಪನ ನಿಮ್ಮ ಮಾವನ ಕಡೆ ದುಡಿಯಾಕ ಹಚ್ಬೇಕಂತ ಮಾಡಿಯೇನ? ಎಲ್ಲದಕ್ಕೂ ತಪ್ತಿಕೋತೀವಿ ನೀನಾರ ಆತಾಗ. ನಾ ದುಡಿಯಕ್ಕೆ ಹೋಗಂದೇನೆ, ಅಲ್ಲೇ ಬ್ಯಾಸರ ಹಾಕಿದ್ರ ಅಲ್ಲಿ ಹೋಗ್ರಿ, ಒಂಚೂರು ಕುಂತು ನಿಂತು ಹೊಲ್ದಾಗ ಅಡ್ಡಾಡ್ಕೊಂಡು ಮಾತಾಡ್ಕೊಂಡು ಅದು ಬಂದ್ರೆ ನಿಮ್ಗೆ ಬ್ಯಾಸರ ಹೋಗೈತಿ ಅಂತ ಹೇಳಿದ್ದೆ. ಒಂದು ಏನಾರ ಒಂದು ತೆಗಿತಿ ನೋಡುವ ಆತಾಗ. ಇಲ್ಲ ಸುಮ್ಮನೆ ಒಂದು 4 ಆಕಳ 4 ಎಮ್ಮಿ ತೊಗೋಬೇಕಂತ ಮಾಡಿನಪ್ಪ, ಲೋನ್ ಮಾಡಿಸಿ ತೊಗೊಂಡು. ಈಗ ಅವನ್ನ ಹಿತ್ಲಾಗ ನಮ್ಗೇನು ಬೇಕಾದಷ್ಟು ಐತಿ ಕಟ್ಟಕ್ಕೆ ಜಾಗ. ಹೌದಾ, ಅಲ್ಲೇ ಕಟ್ಬಿಡು ಅಂತೀನಿ ನಾನು. ಕಟ್ಟಿ ಮೇಸ್ಗೋಂತ ಅವ್ಕುರ್ದು ಹುಲ್ಲು ನೀರು ನಿಡಿ ಹಿಂಗೆಲ್ಲ ಒಂದು ಸ್ವಲ್ಪ ಬೆಳಗ್ಗೆ ಒಂದು ವಾಕಿಂಗ್ ಹೋಗತಿ, ಅವ್ರು ಕರ್ಕೊಂಡು ಹಿಂಗೆ ಊರಾಗ ಹೋಗ್ನಂದ್ರೆ ಆತಾಗಿತ್ತಾಗ ಗುಡ್ದಾಗ ಅಡ್ಡಾಡಿ ಮೇಯ್ತಾವು. ಹಾಲು ಹಾಕಿದ್ರೆ ಪಾಯ್ದೆ ಚಲೋ ಐತಿ, ಬೆಣ್ಣೆ ಮೊಸರು ಆಕತಿ, ಮಜ್ಜಿಗೆ ಆಕತಿ. ನೋಡ್ರಿ ನಾ ಹೇಳಾಕತ್ತೀನಿ, ಹಾಲು ಮೊಸರು ಬೆಣ್ಣೆ ಮಜ್ಜಿಗೆ ಅಂತೇಳಿ ಆಕಳ ಪಕ್ಕಳ ತಂದು ನನ್ನ ಕುತ್ತಿಗೆ ಕಟ್ಟಿದ್ರಿ. ನನ್ನ ಕೈಲಿ ಏನು ಮಾಡಕ್ಕಾಗುದಿಲ್ಲ. ಮತ್ತೆ ಮಾವ ನನಗೂ ಅಷ್ಟಪ್ಪ, ಮತ್ತೆ ಅಕ್ಕನ ಬಾಣೆತನ ಮಾಡಕ್ಕಂತ ನಾ ಬಂದನಿ. ಎಮ್ಮಿ ಚಕ್ರಿ ಮಾಡು ಆಕಳ ಚಕ್ರಿ ಮಾಡು ಅಂದ್ರೆ ಮತ್ತೆ ನನಗಾಗುದಲ್ಪ ಮಾವ. ಅದಕ್ಕೆ ಹೇಳಾಕತ್ತೀನಿ. ಮತ್ತೆ ಈಗ ನಿಮ್ಮಿಬ್ರ ಕೈಲಿ ಏನಾಕತಿ? ನಾನು ಯಾಕೆ ನಿಮಗೆ ಹೇಳಕ್ ಹೋಗ್ಲಿ? ನಾನು ಅದನ್ನೇ ಹೇಳಲಿಲ್ಲ ನಿಮ್ಗೆ. ಅದು ಬಿಟ್ಬಿಡ್ರಿ ಈಗ ಸುದ್ದಿ. ಬ್ಯಾರೆ ನಾನು ಮಾಡ್ಕೋತೀನಿ, ಬ್ಯಾರೆ ಆಳು ತಗೋತೀನಿ, ಅದು ಆಮೇಗಿನ ಮಾತು ಹಿಂಗೆ ಮಾಡ್ಲೇನ ಅಂತ. ಅವಕಿನ ಹುಲ್ಲು ಪಲ್ಲು ತುಸಾಬೇಕನ್ರಿ? ತಿಳಿ ಬರಬರಿ ಐತಿ ನಿಮ್ದೆ. ಎಲ್ಲಿ ನೋಡಿದ್ರೆ ಮನಿ ಆಗಕತ್ತಾವು, ಆಕಳ ಪಾಕಳ ತಿನ್ನಾಕಿ ಎಲ್ಲೈತಿ ಗುಡ್ಡಗಾಡೆ ಹೇಳ್ಬೇಕಂದ್ರೆ? ಅಲ್ಲಿ ದೂರ ಹೋಗಿರನ್ ಹೊಲವರಿ? ಎಲ್ಲ ಕಡೆ ಹೊಲ ಬೇಲಿ ಹಾಕೊಂಡಾರ, ಇಲ್ಲ ಯಾರ್ದಾರ ಹೊಲದಾಗ ಒಂಚೂರು ಕಾಲು ಇಡುತ್ತೆ ಅವು ಹೊಯ್ಕೊಂತ ಬರ್ತಾವು. ಈ ರಾಡಿನೇ ಬೇಡ, ದಿನ ಒಂದ್ಕು ಜಗಳ ಕೇಳು ನಾನು. ದಿನ ಒಂದ್ಕೊಂಡ್ ತಗೊಂಡ್ ಬಿಸ್ಲಾಗ ಹೋಗಿರಿ. ಸುಮ್ನಿರಿ, ಕಟ್ಟದೆಲ್ಲ ತಂದು ಹಾಕಿದ್ರಿ ಅಂತ ತುಸಾಬೇಕಾಕತ್ತನ? ಅಷ್ಟೆಲ್ಲ ಹಿಂಡಿ ಬೂಸ ಅವಕ್ಕೆಲ್ಲ ಮಾಡಕ್ಕಾಗಲ್ಲ. ಸುಮ್ನಿರಿ ನೀವು ಅಷ್ಟೇ. ಯಪ್ಪ ಅವ್ವ ಬ್ಯಾಡ ಅಂತಾಳ, ಹೋಗ್ಲಿ ಬಿಡ್ಬಿಡ್ಪ ಅವ್ರತ್ತ. ಏನು ಸುಮ್ಮನೆ ಆಕಿಗೆ ಇಷ್ಟ ಇಲ್ಲ ಅಂದ್ರೆ ಯಾಕೆ ಇದು ಮಾಡ್ತೀರಿ? ಯಾವುದೊಂದಕ್ಕೆ ನೋಡಿದ್ರು ಹಿಂಗ ಬರೇ. ಹೌದ್ ನಾ ಹಂಗ ನೋಡು.